ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವಾಗ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಶಿವಪುರದ ಹ್ಯಾಂಗಿಂಗ್ ಬ್ರಿಡ್ಜು. ನೋಡಿರಿ, ಶಿವಪುರದಲ್ಲಿರುವಂತಹ ತೂಗು ಸೇತುವೆಯ ಮೇಲ್ಗಡೆ ನಿಂತ್ಕೊಂಡಿದ್ದೀನಿ. ಇದು ಕಾಳಿ ನದಿ ಅಂತ ಹೇಳ್ತಾರೆ. ಸುತ್ತಮುತ್ತಲೂ ಕೂಡ ದಟ್ಟವಾದ ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶದ ಮಧ್ಯೆ ನದಿ ಇದೆ. ನದಿ ಮೇಲ್ಗಡೆ ಕಟ್ಟಿರುವಂತಹ ಈ ಒಂದು ತೂಗು ಎಲೆ. ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ರೋಮ್ ಕಡೆಯಿಂದ. ಇವಾಗ ಹೋಗ್ತಾ ಇದ್ದೀನಿ. ಎಲ್ಲಿದ್ದೀನಿ ಅಂದರೆ ಯಲ್ಲಾಪುರದಲ್ಲಿ. ನನಗೆ ನೀನು ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಗೈಸ್, ಇವಾಗ ನಾನು ಇಲ್ಲಿ ಯಲ್ಲಾಪುರ ಹತ್ರ ಬಳಗಾರ ಅಂತ ಹೇಳ್ಬಿಟ್ಟು ಒಂದು ಊರು ಬರುತ್ತೆ. ಆ ಊರಲ್ಲಿದ್ದೀನಿ. ನೋಡಿ ಯಾವ ಥರ ಇದೆ ನೇಚರು. ಇಲ್ಲಿಂದ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಸತ್ತೋಡಿ ಫಾಲ್ಸು ಎರಡು ಕೂಡ ಸಮೀಪ ಆಗುತ್ತೆ. ಅವೆರಡನ್ನು ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ ಇಲ್ಲಿವರೆಗೂ. ಒಂದು 200 ಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಮತ್ತು ಅಲ್ಲಿಂದ ಬೇರೆ ಬಸ್ ಬರುತ್ತಂತೆ. ನೀನು ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ಹೆಸರು ಬರೆದ ಹಾಳೆಯಾಗಲಿ ನೀನೇ ಆಗಲಿ, ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ. ನಾನಿವಾಗ ಗಣೇಶ ಗುಡಿ ಅಂತ ಊರು, ಅಲ್ಲಿವರೆಗೂ ಬಂದಿದ್ದೀನಿ. ಯಲ್ಲಾಪುರದಿಂದ ದೇಹಳ್ಳಿಯಿಂದ ಗಣೇಶ ಗುಡಿ ಸ್ವಲ್ಪ ಹೊತ್ತು ನಡ್ಕೊಂಡು ಬಂದೆ. ಅಲ್ಲಿಂದ ಮತ್ತೆ ಬೇರೆಯವ್ರು ಯಾರೋ ಬೈಕಲ್ಲಿ ಒಂದು 3 ಕಿಲೋಮೀಟ್ರು ಲಿಫ್ಟ್ ಕೊಟ್ಟರು. ಅವರು ಗಣೇಶ ಗುಡಿವರೆಗೂ ಬಿಟ್ಟರು. ಈಗ ನಾನು ಇರೋ ಏರಿಯಾ ಗಣೇಶ ಗುಡಿ. ಇಲ್ಲಿಂದ ಮತ್ತೆ ಎಲ್ಲಿಗೆ ಹೋಗಬೇಕು? ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಗಾಡಿ ಬರುತ್ತೆ ಯಾವುದಾದ್ರೂ ಹೋಗಿ ಅಂತ ಹೇಳಿದ್ರು ಅವರು, ಡ್ರಾಪ್ ಕೊಟ್ಟವರು. ಇಲ್ಲಿಂದ ಯಾವುದಾದ್ರೂ ಗಾಡಿ ಸಿಕ್ಕರೆ ಹೋಗಬೇಕು, ಇಲ್ಲಾಂದರೆ ನಡ್ಕೊಂಡೆ. ಅಂತರಂಗವೆಂಬ ಖಜಾನೆಯಲ್ಲಿ ನಿನ್ನ ಒಂದು ಮುದ್ದಾದ ಗುಟ್ಟಂತೆ ನನ್ನನ್ನು ಸಂಭಾಳಿಸು. ಗೈಸ್, ಇವಾಗ ನಾನು ಶಿವಪುರದ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತಲ್ಲ, ಅಲ್ಲಿವರೆಗೂ ಬಂದಿದ್ದೀನಿ. ನೋಡಿ, ಸತ್ತೋಡಿ ಫಾಲ್ಸ್ ಆ ಕಡೆ ಇನ್ನೂ 6 ಕಿಲೋಮೀಟ್ರ್ ಇದೆ. ಇದು ಶಿವಪುರ ತೂಗು ಸೇತುವೆ. ಈ ಕಡೆ 1 ಕಿಲೋಮೀಟ್ರ್ ಹೋಗ್ಬೇಕಿನ್ನು. ಬನ್ನಿ ಹೋಗೋಣ. ನೋಡಿ ಗುರು, ಗಿಡ ಮರ ಎಲ್ಲ ಯಥೇಚ್ಛವಾಗಿ ಬೆಳೆದ್ಬಿಟ್ಟಿದೆ. ಕಾಡು, ಇದು ಪೂರ್ತಿ ಕಾಡು ಪ್ರದೇಶ. ಆದರೆ ಯಾವುದೇ ಪ್ರಾಣಿಗಳಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ನಡ್ಕೊ ಬರ್ತಾ ಇದ್ದೀನಿ ಬೆಳಗ್ಗೆಯಿಂದ. ಇಲ್ಲಿಗೆ ಹೋಗಿ 1 ಕಿಲೋಮೀಟ್ರ್ ರಿಟರ್ನ್ ಬಂದು, ಮತ್ತು ಇಲ್ಲಿಂದ 6 ಕಿಲೋಮೀಟ್ರ್ ಹೋಗಿ 12 ಕಿಲೋಮೀಟ್ರ್ ರಿಟರ್ನ್ ಹೋಗಬೇಕು. ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ. ಯಾಕಂದರೆ ಈ ಕಡೆ ಯಾವುದು ಬಸ್ ಇಲ್ಲ, ಗಾಡಿಗಳಿಲ್ಲ. ಏನೋ ಬೈಕ್ಗಳು ಬಂದರೆ ಅಥವಾ ಯಾವುದಾದ್ರೂ ಗಾಡಿ ಕೆಲಸಕ್ಕೆ ಹೋಗೋರು ಇರ್ತಾರಲ್ಲ, ಈ ಕಡೆ ಲೋಕಲ್ಸ್, ಅವ್ರು ಬಂದರೆ ಮಾತ್ರ ಬರ್ಬೋದು ಗಾಡಿ ಮೇಲೆ. ಇಲ್ಲಾಂದರೆ ನಡ್ಕೊಂಡೇ ಬರ್ಬೇಕು 12 ಕಿಲೋಮೀಟ್ರು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಆಯಿತು ಗುರು, ಇಲ್ಲಿವರೆಗೂ ನಡ್ಕೊಂಬಂದಿದ್ದು. ಇವಾಗ ನೋಡೋಣ ಹ್ಯಾಂಗಿಂಗ್ ಬ್ರಿಡ್ಜ್ ಯಾವ ರೀತಿ ಇದೆ ಅಂತ. ಇವಾಗ ಬಂದಿದ್ದೀನಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ. ನೋಡ್ಬೋದು ನೀವು, ಇದು ಹ್ಯಾಂಗಿಂಗ್ ಬ್ರಿಡ್ಜು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿದ್ದೀನಿ. ಈ ಒಂದು ಬ್ರಿಡ್ಜನ್ನು ಕಟ್ಟೋದಕ್ಕೆ ಹತ್ತತ್ರ ಸುಮಾರು 300 ಲಕ್ಷಗಳನ್ನು ಖರ್ಚು ಮಾಡ್ತಾರೆ. ಇದು ಬರೀ 8 ತಿಂಗಳಲ್ಲಿ ಕಟ್ಟಿದ್ದಾರೆ ಅಂತ ಹೇಳುತ್ತಾರೆ. ಹಾಯ್ ಗುರು, ಆ ಕಡೆ ಎಲ್ಲ ನೋಡಿ ತುಂಬಾ ದಟ್ಟವಾಗಿರುವಂಥ ಅರಣ್ಯ ಪ್ರದೇಶ ಇದು. ಎಲ್ಲಿ ನೋಡಿದ್ರೂ ಬರೀ ಗಿಡ ಮರಗಳು, ಗುಡ್ಡ. ಅದರ ಮಧ್ಯದಲ್ಲಿ ತುಂಬಾ ಸ್ವತಂತ್ರವಾಗಿ ಹರಿತಾ ಇರುವಂಥ ನದಿ. ಆಹಾ ಹಾ ಹಾ, ನೋಡೋದಕ್ಕೆ ಒಂದು ರೀತಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ಜನ ವಿಸಿಟ್ ಮಾಡ್ತಾರೆ ಈ ಒಂದು ಪ್ಲೇಸ್ಗೆ. ಏನಕ್ಕೆ ಅಂದರೆ ಅಷ್ಟು ಫೇಮಸ್ ಇದು ಹ್ಯಾಂಗಿಂಗ್ ಬ್ರಿಡ್ಜು. ಹತ್ತತ್ರ ನಮ್ಮ ಕರ್ನಾಟಕದಲ್ಲಿ ಸಿಗುವಂತಹ ಒಂದು ಬ್ರಿಡ್ಜು. ಎಲ್ಲಿ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಶಿವಪುರದಲ್ಲಿದೆ.
ಕರೆಯೋಲೆ ನಮಗೀಗ ಹೊಸ ಶಾಲೆ ನನಗೂ ಕಲಿಸು ನಿನದು ಕನಸು ಕಾಲು ಹಾದಿ ಕಥೆಯೊಂದ ನಿನ್ನ ತುಂಟ ಕಣ್ಣಲ್ಲಿ ಹಂಗೆ ನಡ್ಕೊಂಡು ಸೇತುವೆನ ನೋಡ್ತಾ ಸುತ್ತಮುತ್ತ ಇದ್ದಂಥ ಕಾಡು ನದಿಯ ನೀರನ್ನು ನೋಡ್ತಾ ನಾನು ಈ ದಂಡೆಗೆ ಬಂದೇ ಬಿಟ್ಟಿದ್ದೀನಿ. ನನಗೆ ಗೊತ್ತಾಗಿಲ್ಲ ನೋಡಿ, ಆ ಕಡೆ ಇದ್ದೆ, ಇವಾಗ ನಡ್ಕೊಂಡು ಹಂಗೆ ಸೇತುವೆ ಮೇಲಿಂದ ಈ ಕಡೆ ಬಂದಿದ್ದೀನಿ. ಮತ್ತೆ ರಿಟರ್ನ್ ಆ ಕಡೆಗೆ ಹೋಗಬೇಕು. ಬನ್ನಿ ಹೋಗೋಣ. ಗುರು, ಈ ಸೇತುವೆನ ತುಂಬಾ ಪ್ಲ್ಯಾನ್ಡ್ ಆಗಿ ಕಟ್ಟಿದ್ದಾರೆ. ಸೇತುವೆ ಮೇಲೆ ಬಂದಾಗ 100 ಜನಕ್ಕಿಂತ ಜಾಸ್ತಿ ನಿಲ್ಲಬಾರ್ದಂತೆ, 100 ಜನಕ್ಕಿಂತ ಜಾಸ್ತಿ ನಿಂತರೆ ಅಪಾಯ ಆಗ್ಬೋದು ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ಈ ಸೇತುವೆನ 2015ರಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ. ಇಲ್ಲೊಬ್ರಿಗೆ ಕೇಳಿದಾಗ ಹೇಳ್ತಾ ಇದ್ರು ಟಿಕೆಟ್ ಕೊಡೋರು. ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ. ಬ್ರಿಡ್ಜ್ ಮೇಲೆ ತಿರುಗಾಡಿದ್ದು. ಈ ಬ್ರಿಡ್ಜ್ನ ವ್ಯೂ ತುಂಬಾ ಸಖತ್ತಾಗಿತ್ತು. ಅಲ್ಲಿಂದ ನಡ್ಕೊಂಡ್ಬಂದು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಏನೋ ವರ್ತ್ ಇತ್ತು ಅಂತ ಅನ್ನಿಸ್ತು. ಇವಾಗ ಮತ್ತೆ ನಾವು ಸಾತೋಡಿ ಫಾಲ್ಸ್ ಕಡೆಗೆ ಹೋಗ್ಬೇಕು. ಇಲ್ಲಿಂದ ಇದನ್ನೆಲ್ಲ ನೋಡ್ಕೊಂಡಿದ್ದಾಯ್ತಲ್ಲ. ಈಗ ಬೆಳದಿಂಗ್ಳ ಚಂದ್ರಂಗಿನ್ನ ನೋಡೋಕೆ ತುಂಬಾ ಚೆನ್ನ, ನಿನ್ನ ಈ ಬ್ಯೂಟಿಫುಲ್ ಐಸು ಒಂದೇ ಲುಕ್ಕಲ್ಲಿ ಬೋಲ್ಡ್ ಆಯ್ತು ಮನ್ಸು. ಅತಿಯಾದ